ನಡೆದಂತಹ ಯುವತಿ ಲಾವಣ್ಯ ಹತ್ಯೆ ಪ್ರಕರಣ ಇಡೀ ರಾಜ್ಯವೇ ಬೆಚ್ಚಿ ಬೀಳುವ ಹಾಗೆ ಮಾಡಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ವಿಡಿಯೋಗಳನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿರ್ತೀರಾ. ಈ ವಿಡಿಯೋಗಳನ್ನ ಗಮನಿಸಿದ್ರೆ ಗೊತ್ತಾಗತ್ತೆ ಪಾಪಿ ಚೇತನ್ ಮನಸ್ಥಿತಿ ಎಷ್ಟು ಕ್ರೂರವಾಗಿತ್ತು ಅಂತ. ಅಷ್ಟೊಂದು ಬರ್ಬರವಾಗಿ ಆತ ಲಾವಣ್ಯ ಅವರನ್ನ ಹತ್ಯೆಗೈದು ಪರಾರಿ ಆಗ್ತಾನೆ. ಇನ್ನು ಈ ಘಟನೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಪ್ರತ್ಯಕ್ಷದರ್ಶಿ ಗಣೇಶ್ ಏನ್ ನಡೀತು ಅನ್ನೋದನ್ನ ಮಾಧ್ಯಮದ ಮುಂದೆ ಹಂಚಿಕೊಂಡಿದ್ದಾರೆ. ನಿನ್ನೆ ಸಂಜೆ ಸುಮಾರು 6 ಗಂಟೆ ಹೊತ್ತಿಗೆ ಈ ಘಟನೆ ನಡೆದಿದೆ. ಇಬ್ರು ಕೂಡ ಬಸ್ನಲ್ಲಿ ಕೂತಿದ್ರು. ಈ ಸಂದರ್ಭದಲ್ಲಿ ಚೇತನ್ ಹಾಗೂ ಲಾವಣ್ಯ ಮಧ್ಯೆ ವಾಗ್ವಾದ ಆಗಿದೆ. ಲಾವಣ್ಯ ಬಸ್ನಿಂದ ಇಳಿದು ಹೊರಗಡೆ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಹಿಂಬಾಲಿಸಿದಂತಹ ಚೇತನ್ ಆಕೆಯ ಮೇಲೆ ತಲ್ವಾರ್ ದಾಳಿ ನಡೆಸಿದ್ದಾನೆ. ಇನ್ನು ತಡೆಯೋದಕ್ಕೆ ಹೋದಂತಹ ಅಲ್ಲಿದ್ದಂತಹ ಜನರ ಮೇಲೂ ಕೂಡ ಆತ ಅಟ್ಯಾಕ್ಗೆ ಮುಂದಾಗಿದ್ದಾನೆ ಅನ್ನೋ ವಿಚಾರವನ್ನ ಗಣೇಶ್ ಶೆಟ್ಟಿ ಅವರು ಹೇಳಿದ್ದಾರೆ. ಆತ ಆಕೆಯ ಮೇಲೆ ದಾಳಿ ನಡೆಸಿ ಬಸ್ ನಿಲ್ದಾಣದ ಹಿಂಭಾಗದಿಂದ ಓಡಿ ಹೋಗಿದ್ದಾನೆ. ಈ ತಡೆಯೋದಕ್ಕೆ ಬಂದವರ ಮೇಲೂ ಕೂಡ ಆತ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿದ್ದಾನೆ ಅನ್ನೋ ಭಯಾನಕ ಸನ್ನಿವೇಶವನ್ನ ಅವರು ವಿವರಿಸಿದ್ದಾರೆ. ಬನ್ನಿ ಹಾಗಾದ್ರೆ ಗಣೇಶ್ ಏನ್ ಹೇಳಿದ್ದಾರೆ ಅನ್ನೋದನ್ನ ಕೇಳೋಣ. ಹೌದು, ಸುಮಾರು 5:40-45 ಹೊತ್ತಿಗೆ ನಾನು ಬಸ್ಸಿನ ಒಂದು ಪಾರ್ಸಲ್ ಬರಲಿಕ್ಕೆ ಅಂತ ನನ್ನ ಕಾರಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಇಲ್ಲಿ ಒಂದು ಕಕ್ಕೆ ಪದವಿ ಹೋಗೋ ಬಸ್ ಇತ್ತು. ಅಲ್ಲಿ ಹುಡುಗಿ ಒಂದು ಬೊಬ್ಬೆ ಹಾಕೋದಕ್ಕೆ ಹೇಳಿತ್ತು ನನಗೆ. ನೋಡ ಯಾರೋ ಒಬ್ಬ ಹುಡುಗ ತಲುವಲಲ್ಲಿ ಹಿಡಿದುಕೊಂಡು ಅವಳಿಗೆ ಅಲ್ಲೇ ಮಾಡ್ತಾ ಇದ್ದ. ನಾನು ಹಿಡಿಲಿಕ್ಕೆ ಅಂತ ಅವನನ್ನು ಹೋದೆ, ಆದರೆ ಅವನ ತಲುವಾರು ನನ್ನ ಹತ್ರ ಬೀಸಿದವ. ನನಗೆ ಹೋಗ್ಲಿಕ್ಕೆ ಆಗಲ್ಲ. ಮತ್ತು ಅವಳು ಆಂಬ್ಯುಲೆನ್ಸ್ ಮತ್ತು ಪೊಲೀಸವರಿಗೆ ಫೋನ್ ಮಾಡುವಾಗ ಅವ ಎಸ್ಕೇಪ್ ಆಗಿ ಹೋಗಿದ್ದಾನೆ. 5:45, 5:40-45 ಒಳಗೆ. ನಾನು ಒಬ್ಬನೇ ಇದ್ದೆ ಬಸ್ಸಲ್ಲಿಗೆ. ಆಚೆ ಬೇರೆಯವರು ಒಬ್ಬ ಹುಡುಗ ಇದ್ದ. ಯಾವಾಗಲೂ ಆ ಬಸ್ಸಲ್ಲಿ ಸ್ಟೂಡೆಂಟ್ನವರು ತುಂಬ ಮಂದಿ ಇರ್ತಿದ್ರು. ಇವತ್ತು ನೋಡುವಾಗ 2-3 ಹುಡುಗಿರು ಮಾತ್ರ ಇದ್ದದ ಆ ಬಸ್ಸಲ್ಲಿ. ಅವನು ಒಬ್ಬನೇ ಬಂದಿದ್ದ. ಇಲ್ಲ, ಈ ಸೈಡ್ ಲಾಸ್ಟಿಗೆ ನಿಂತಲ್ಲ. ಇಲ್ಲಿ ಯಾರು ಇಲ್ಲದು, ಬಸ್ಸಲ್ಲಿ ಆಚೆ ನಿಲ್ಲೋದು ಯಾರು ಇರಲಿಲ್ಲ, ಬಸ್ಸಲ್ಲಿ ಯಾರು ಇರಲಿಲ್ಲ. ಹೌದು, ನಾವು ಅಲ್ಲಿ ಡೋರಲ್ಲಿ ಇಳ್ಕೊಂಡು ಓಡುವಾಗ ನಾನು ನೋಡಿದವಳು. ಇಲ್ಲಿ ಹುಡುಗಿಯರಲ್ಲಿ ಕೇಳುವಾಗ ಬಸ್ಸಲ್ಲಿ ಕೂತಿದ್ರು ಅಂತ ಹೇಳ್ತಿದ್ರು ಬೇರೆ ಪ್ಯಾಸೆಂಜರ್. ಹೌದು, ಬಸ್ಸಿಗೆ ಅವಳನ್ನು ಫೋನ್ ಮಾಡಿ ಕರೆದಿದ್ದಾನ ಏನಂತ ನಮಗೆ ಗೊತ್ತಿಲ್ಲ. ಅವಳು ಓಡಿದನ್ನು ನಾನು ನೋಡಿದೆ. ಲಾಸ್ಟ್ ಅವಳ ತಲೆಗೆ ಹೊಡೆಯುವಾಗ ನಾನು ಓಡಿಕೊಂಡು ಹೋಗಿದ್ದೇನೆ ಅವನ ಹತ್ರ. ಹಾಗೆ ತಲವಾರನ್ನು ಇದು ಮಾಡಿದೆ ನನಗೆ. ನಾನು ಮತ್ತೆ ನನ್ನಲ್ಲಿ ಏನಿರಲಿಲ್ಲ.